ಟೈಗರ್, ಓಡು, ಫಾಸ್ಟ್ ಆಗಿ ಓಡು, ಎಲ್ಲೂ ನಿಲ್ಬೇಡ. ಇವ್ರು ನಿನ್ನನ್ನು ಸಾಯಿಸ್ಬಿಡ್ತಾರೆ. ಮಗನೇ, ಡೋಂಟ್ ಸ್ಟಾಪ್. ಸಂಜಯ್ ಕೈಗೆ ಆಲ್ರೆಡಿ ಬುಲೆಟ್ ಬಿದ್ದಿದ್ರಿಂದ ನರಳ್ತಾ ಇದ್ದ. ತನ್ನ 5 ವರ್ಷದ ಮಗನ್ನ ಕತ್ಲಲ್ಲಿ ಅಡಗಿಸ್ಕೊಂಡು ಬೆಂಗಳೂರಿನ ಕಲಾಸಿಪಾಳ್ಯದ ಒಂದು ಚಿಕ್ಕ ಗಲ್ಲಿಲಿ ಬಚ್ಚಿಟ್ಕೊಂಡಿದ್ದ. ಅವನ್ ಕಾರು ಬುಲೆಟ್ ಗಾಯಕ್ಕೆ ಗಾಜು ಹೊಡ್ಕೊಂಡು ರಸ್ತೆ ಮಧ್ಯೆನೇ ನಿಂತಿತ್ತು. ಸಂಜಯ್ಗೆ ಶೂಟ್ ಮಾಡಿದವರು ಅಲ್ಲೇ ನಿಂತು ಅವರನ್ನ ಹುಡುಕ್ತಿದ್ರು. ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಡ್ಯಾಡ್, ನಾನ್ ನಿನ್ ಜೊತೆನೆ ಇರ್ತೀನಿ. ಹೇಯ್, ಲಿಸನ್ ಟು ಮೀ. ಲೈಫಲ್ಲಿ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ, ಆದ್ರೆ ನಿನ್ ಲೈಫ್ ಈಗ ಶುರುವಾಗ್ತಿದೆ ಟೈಗರ್. ಬಿ ಬ್ರೇವ್ ಮೈ ಬಾಯ್ ಅಂತ ಹೇಳ್ತಾ ತನ್ನ ಕೈಲಿರೋ ಹಸಿರು ಹರಳಿನ ಚಿನ್ನದ ಉಂಗ್ರನ ಸಾಮ್ರಾಟ್ ಕೈ ಕೊಟ್ಟು ಹಣೆಗೊಂದು ಮುತ್ತಿಟ್ಟು ಗಟ್ಟಿಯಾಗಿ ಹಗ್ ಮಾಡ್ದ. ನೆಕ್ಸ್ಟ್ ಮೂಮೆಂಟೇ ಗನ್ ಹಿಡ್ಕೊಂಡು ಗೂಂಡಾಗಳನ್ನ ಫೇಸ್ ಮಾಡೋದಕ್ಕೆ ಮುನ್ನುಗ್ದ. ಪುಟ್ಟ ಸಾಮ್ರಾಟ್ ಕತ್ಲಲ್ಲೇ ಬಚ್ಚಿಟ್ಕೊಂಡು ಭಯದಿಂದ ಅಪ್ಪನ್ನೇ ನೋಡ್ತಾ ಇದ್ದ. ಸಂಜಯ್ ಕಾರು ಹತ್ರ ಹೋಗ್ತಿದ್ದ ಹಾಗೆ ಒಬ್ಬ ಗೂಂಡ ಅವನ್ ಕಡೆ ಗನ್ ಪಾಯಿಂಟ್ ಮಾಡ್ದ. ಅಷ್ಟೇ, ಒಂದೇ ಸಮ ಸಂಜಯ್ ಮೇಲೆ 3 ಬುಲೆಟ್ ಫೈರ್ ಆದ್ವು. ಟೈಗರ್, ಈ ಬದ್ಮಾಶ್ ಮುಖ ನನ್ನ ನೆನ್ಪಿಟ್ಕೋ. ನೀನೇ ಇವನನ್ನು ಹೊಡಿಬೇಕು. ಸಂಜಯ್ ಜೋರಾಗಿ ಕಿರ್ಚ್ಕೊಂಡು ಹಾಗೆ ನೆಲಕ್ಕುಸ್ದ. ಡ್ಯಾಡ್, ಡ್ಯಾಡ್, ಡ್ಯಾಡ್. ಸಾಮ್ರಾಟ್ ಜೋರಾಗಿ ಕಿರ್ಚ್ತಾ ನಿದ್ದೆಯಿಂದ ಮೇಲೆದ್ದ. ಪೂರ್ತಿ ಬೆವ್ತೋಗಿ ಜೋರಾಗಿ ಉಸಿರಾಡ್ತಿದ್ದ. ಕಳೆದ 18 ವರ್ಷಗಳಿಂದ ಇದೇ ಕನ್ಸು ಅವನನ್ನ ಬಿಟ್ಟು ಬಿಡದೆ ಕಾಡ್ತಿತ್ತು. ಅಪ್ಪ ಕೊಟ್ಟಿರೋ ಉಂಗ್ರ ನೋಡ್ತಾ ಅವನು ಹೇಳಿದ ಮಾತನ್ನೇ ನೆನಪು ಮಾಡ್ಕೊಂಡ. ಸಾಮ್ರಾಟ್ ತಂದೆನ ಕಳ್ಕೊಂಡ್ಮೇಲೆ ಸುಮ್ನಹಳ್ಳಿಲಿರೋ ಒಂದು ಅನಾಥಾಶ್ರಮದಲ್ಲಿ ಬೆಳೆದ. 18 ವರ್ಷ ಆದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೋಬೇಕಾಯ್ತು. ಇಷ್ಟ ಇಲ್ದೇ ಇದ್ರು ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಇದು ಅನಿವಾರ್ಯ ಆಗಿತ್ತು. ಈ ಎಲ್ಲಾ ಬೇಜಾರ್ ನಡುವೆ ಅವನಿಗಿದ್ದ ಒಂದೇ ಒಂದು ಖುಷಿ ಅಂದ್ರೆ ಅವನ ಗರ್ಲ್ ಫ್ರೆಂಡ್ ವೈಭವಿ. ಇವತ್ತು ಅವಳು ಬರ್ತಾಳೆ. ಬೇಗ ಬೇಗ ಕೆಲಸ ಮುಗಿಸಿ ಅವಳನ್ನ ಮೀಟ್ ಮಾಡೋದಕ್ಕೆ ಹೊರಟ. ಆನ್ ದ ವೇ ಯಾವಾಗ್ಲೂ ಹೋಗೋ ಬೇಕ್ರಿಗೆ ಹೋಗಿ, ಅಣ್ಣ ಇದೆಷ್ಟು? ದೊಡ್ಡ ಕೇಕ್ ಕಡೆ ಕೈ ತೋರಿಸಿ ಕೇಳ್ದ. ಅಪ್ಪ ಕಂಜೂಸು, ಸುಮ್ನೆ ಬಿಲ್ಡಪ್ ಕೊಡ್ಬೇಡ. ನೀನ್ ತಗೊಳ್ಳೋದು ಸಿಂಗಲ್ ಪೀಸ್ ಕೇಕ್ನ ಅಂತ ಗೊತ್ತು ನನಗೆ. 60 ರೂಪಾಯಿ ಏನ್ ಪಾರ್ಸಲ್ಲ? ಸದ್ಯಕ್ಕೆ 60 ಸಾಕಣ. 10-100 ರೂಪಾಯಿ ಉಳಿಸಿದ್ರೆ ನನ್ನ ಹುಡುಗಿ ಆಸೆ ಪಟ್ಟಂಗೆ ಬೆಂಗಳೂರಲ್ಲಿ ಒಂದು ಮನೆ ತಗೋಬಹುದು. ಸಿಂಗಲ್ ರೂಪಾಯಿ ಮ್ಯಾಟರ್ಸ್ ರಾಜಣ್ಣ ಅಂತ ನಕ್ಕು ಖುಷಿಯಿಂದಲೇ ಪಾರ್ಸಲ್ ತಗೊಂಡ. ಈ ಕಡೆ ವೈಭವಿ ರೂಮ್ ಕಲರ್ಫುಲ್ ಲೈಟ್ಸ್ ಅಲ್ಲಿ ಜಗಮಗಿಸ್ತಾ ಲೌಡ್ ಮ್ಯೂಸಿಕ್ ಕಿವಿ ಕಿತ್ತೋಗೋ ತರ ಕೇಳಿಸ್ತಾ ಇತ್ತು. ಸಾಮ್ರಾಟ್ ಕುತೂಹಲದಲ್ಲಿ ಡೋರ್ ಬೆಲ್ ಒತ್ತದಾಗ ವೈಭವಿನೇ ಡೋರ್ ಓಪನ್ ಮಾಡಿದ್ಲು. ಅವಳನ್ನ ನೋಡಿ ಸಾಮ್ರಾಟ್ ಫುಲ್ಲು ಶಾಕ್ ಆದ. ವೈಭವಿ, ವಾಟ್ ಈಸ್ ದಿಸ್? ಏನಿದೆಲ್ಲ? ಯಾವಾಗ್ಲೂ ಟ್ರೆಡಿಷನಲ್ ಆಗಿರ್ತಿದ್ದ ವೈಭವಿ ಇವತ್ತು ಚಿಕ್ಕ ಸ್ಕರ್ಟ್ ಹಾಕೊಂಡು ತಲೆ ಮೇಲೆ ಕ್ರೌನ್ ಇಟ್ಕೊಂಡು ಫುಲ್ ಮಾಡರ್ನ್ ಆಗಿ ಬಳುಕ್ತಾ ಇದ್ಲು. ಟೇಬಲ್ ಮೇಲೆ ದೊಡ್ಡ ಕೇಕು, ಶಾಂಪೇನು, ವಿಸ್ಕಿ ಬಾಟಲ್ಸ್ ರಾಶಿ ಬಿದ್ದಿದ್ವು. ಸುತ್ತ ಅವಳ ಫ್ರೆಂಡ್ಸು ಡ್ಯಾನ್ಸ್ ಮಾಡ್ತಿದ್ರು. ಹೇ ವೈಭವಿ, ಆ ಡೆಲಿವರಿ ಬಾಯ್ ಹತ್ರ ಏನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಬೇಗ ಬಾ ಅಂತ ಒಬ್ಳು ಕರೆದ್ರೆ ಇನ್ನೊಬ್ಳು, ಏಯ್ ನೀನ್ ಮಿಸ್ಟೇಕ್ ಮಾಡ್ಕೊಂಡೆ, ಅವನು ಜಸ್ಟ್ ಡೆಲಿವರಿ ಬಾಯ್ ಅಲ್ಲ ಕಣೆ, ವೈಭವಿ ಡೇಟ್ ಮಾಡ್ತಿರೋ ಸ್ಪೆಷಲ್ ಬಾಯ್. OMG, ನೀನ್ ಯಾವಾಗ ಇಷ್ಟೊಂದು ಚೀಪ್ ಆದೆ ವೈಭವಿ? ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಅವಮಾನ ಆಗೋಯ್ತು. ವೈಭವಿ ಒಂದ್ ಮಾತು ಆಡದೆ ಸುಮ್ನೆ ನಿಂತಿದ್ಲು. ಅಷ್ಟರಲ್ಲಿ ಹಿಂದೆಯಿಂದ ಹ್ಯಾಪಿ ಬರ್ಡೇ ಡಾರ್ಲಿಂಗ್. ಸಾಮ್ರಾಟ್ ಹಿಂದೆ ತಿರುಗಿ ನೋಡಿದಾಗ ಸೂಟು ಬೂಟು ಹಾಕೊಂಡು ಜಗನ್ ನಿಂತಿದ್ದ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿದ್ರಿಂದ ಎಲ್ರಿಗೂ ಪರಿಚಯ ಆಯ್ತು. ಯಾವಾಗ್ಲೂ ವೈಭವಿ ಹಿಂದೆನೆ ಸುತ್ತುತ್ತಿದ್ರಿಂದ ಸಾಮ್ರಾಟ್ಗೆ ಅವನನ್ನ ನೋಡಿದ್ರೇನೆ ಇರಿಟೇಟ್ ಆಗ್ತಿತ್ತು. ಕಾಸ್ಟ್ಲಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡಿರೋ ಜಗನ್ ಮುಂದೆ ಒಂದೇ ಒಂದು ಕೇಕ್ ಪೀಸ್ ತಂದಿರೋ ಸಾಮ್ರಾಟ್ ಕಾಮಿಡಿ ಪೀಸ್ ತರ ಕಾಣ್ತಿದ್ದ. ಜಗನ್ ನಗ್ತಾ ಸಾಮ್ರಾಟ್ನ ಸೈಡ್ಗೆ ತಳ್ಳಿ ವೈಭವಿಗೆ ಗಿಫ್ಟ್ ಕೊಟ್ಟು ಟೈಟ್ ಆಗಿ ಹಗ್ ಮಾಡ್ದ. ಸಾಮ್ರಾಟ್ಗೆ ಕೋಪ ಸರ್ರಂತ ನೆತ್ತಿಗೇರ್ತು. ವೈಭವಿ ಫ್ರೆಂಡ್ಸ್ ಕಡೆ ತಿರ್ಗಿ, ಗರ್ಲ್ಸ್, ನಾನೇನು, ನನ್ನ ಸ್ಟ್ಯಾಂಡರ್ಡ್ಸ್ ಏನು ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ ಅಂತ ಹೇಳಿ ಅಹಂಕಾರದಿಂದ, ಸಾಮ್ರಾಟ್ ಗೆಟ್ ಔಟ್ ಅಂತ ಹೇಳೋವರೆಗೂ ಇಲ್ಲೇ ಇರ್ತೀಯಾ ಅಂದ್ಬಿಟ್ಲು. ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ? ಸಾಮ್ರಾಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜಗನ್ ನಗ್ತಾ ವೈಭವಿ ಕೆನೆಗೆ ಮುತ್ಕೊಟ್ಟು, ಇನ್ನೇನು ನಿನ್ನಂತ ಬಿಕಾರಿ ಜೊತೆ ಇವಳು ಲೈಫ್ ಲಾಂಗ್ ಈ ತರ ಸಿಂಗಲ್ ಪೀಸ್ ಕೇಕ್ ತಿನ್ಕೊಂಡೇ ಬದುಕ್ಬೇಕಾ ಅಂತ ಅವಮಾನ ಮಾಡ್ದ. ಸಾಮ್ರಾಟ್ ಕಣ್ಣಂಚು ಒದ್ದೆ ಆಗ್ತಿತ್ತು. ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ಕೈಲಿದ್ದ ಕೇಕ್ನ ಬಿಸಾಕಿ
ಮುಷ್ಟಿ ಕಟ್ಟಿ ಜಗನ್ ಮುಖಕ್ಕೆ ಚಕ್ ಅಂತ ಒಂದ್ ಪಂಚ್ ಮಾಡೇ ಬಿಟ್ಟ. ಮೂಗಿಂದ ಬರ್ತಿರೋ ರಕ್ತನ ಜಗನ್ ಒರೆಸ್ಕೋತಾ, ಹೇ ಬಾಸ್ಟರ್ಡ್, ಐ ವಿಲ್ ಫಿನಿಶ್ ಯು ಅಂತ ಅಟ್ಯಾಕ್ ಮಾಡೋಕ್ ಹೋದ. ಬಟ್ ಸಾಮ್ರಾಟ್ ಕೊಟ್ಟ ಇನ್ನೊಂದು ಪಂಚ್ಗೆ ಅವನೇ ಪಂಚರ್ ಆಗೋದ. ವೈಭವಿ ಕಡೆ ತಿರುಗಿ ಸಾಮ್ರಾಟ್ ಆಕ್ರೋಶದಲ್ಲಿ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ ವೈಭವಿ, ಇದಕ್ ನೀನ್ ರಿಗ್ರೆಟ್ ಮಾಡೇ ಮಾಡ್ತೀಯಾ, ಅವತ್ ನಾನ್ ಮಾತಾಡ್ತೀನಿ ಅಂತಂದು ಅಲ್ಲಿಂದ ಹೊರಟ್ಬಿಟ್ಟ. ಇವಾಗ ಅವನ್ಗೆ ನಿಜವಾಗ್ಲೂ ತಾನು ಅನಾಥ ಅನ್ನೋ ಫೀಲ್ ಕಾಡೋದಕ್ ಶುರುವಾಯ್ತು. ಆ ಸಿಟ್ಟು ಹತಾಶೆಲಿ ಬಾರಿಗೆ ಹೋದ. ನೋವು ತಣಿಯೋವರೆಗೂ ಕುಡ್ದು ಕೈಲಿದ್ದ ಬಾಟಲ್ನ ಕೋಪದಲ್ಲಿ ಒಡೆದು ಹಾಕ್ತಾ ಫುಲ್ಲು ಟೈಟ್ ಆಗಿ ಓಲಾಡ್ಕೊಂಡು ಫುಟ್ಪಾತಲ್ಲಿ ಬ್ಯಾಲೆನ್ಸ್ ತಪ್ಪಿ ದಡಾರ್ ಅಂತ ಬಿದ್ದೋದ. ಆದ್ರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. ಅಟ್ ದ ಸೇಮ್ ಟೈಮ್ ಯಂಗ್ ಬಿಸ್ನೆಸ್ ಮ್ಯಾನ್ ಸೂರಜ್ ಕಾರು ಅದೇ ರೋಡಲ್ಲಿ ಬರ್ತಿತ್ತು. ಸಿಕ್ಕಾಪಟ್ಟೆ ಟೆನ್ಷನ್ ನಲ್ಲಿ ಡ್ರೈವ್ ಮಾಡ್ತಾ ಫಾಸ್ಟ್ ಆಗಿ ಬರ್ತಿದ್ದ. ತಾತ ಶ್ರೀಕಂಠ ದತ್ ಕಟ್ಟಿದ ಕೊಂಡದ ಮನೆ ಸಾಮ್ರಾಜ್ಯಕ್ಕೆ ತಾನೇ ವಾರಸ್ದಾರ ಆಗ್ಬೇಕು ಅನ್ನೋ ಆಸೆ ಇರೋ ಸೂರಜ್ಗೆ ಅವನ ತಂಗಿ ಸಾನ್ಯಾ ಬಿಸಿ ತುಪ್ಪ ಆಗಿದ್ಲು. ತಾತನ್ ಪ್ರಕಾರ ಬಿಸ್ನೆಸ್ ನಡ್ಸೋಕೆ ಸೂರಜ್ಗಿಂತ ಸಾನ್ಯಾನೇ ಕೇಪಬಲ್ ಆಗಿದ್ಲು. ಸೂರಜ್ ಯಾವಾಗ್ಲೂ ತಾನೇ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾನೆ ಇರ್ತಿದ್ದ. ಈಗ್ಲೂ ಕೂಡ ಸಾನ್ಯಾನ ಮಟ್ಟ ಹಾಕೋದಕ್ಕೆ ಅಂತ ಒಂದು ಕೆಟ್ಟ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದ. ಸಡನ್ ಆಗಿ ಕಾರ್ ನಿಲ್ಸಿ ರೋಡ್ ಮಧ್ಯದಲ್ಲಿ ಬಿದ್ದಿರೋ ಸಾಮ್ರಾಟ್ ಕಡೆ ನೋಡ್ದ. ಅವನ್ ತಲೆಗೆ ಒಂದು ಹುಚ್ಚು ಐಡಿಯಾ ಬಂತು. ಏಯ್, ಎತ್ಕೊಳ್ರ ಇವನನ್ನ, ಇನ್ನರ್ಧ ಗಂಟೆಯಲ್ಲಿ ಇವನು ಸಾನ್ಯಾ ರೂಮಲ್ಲಿ ಇರ್ಬೇಕು, ಇಂಥ ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಜೊತೆಲಿರೋ ಗೂಂಡಾಗಳಿಗೆ ಹೇಳ್ದ. ಒಂದೇ ನಿಮಿಷದಲ್ಲಿ ಗೂಂಡಾಗಳು ಸಾಮ್ರಾಟ್ನ ಎತ್ತಾಕೊಂಡು ಹೊರಟ್ರು. ಸ್ವಲ್ಪ ಹೊತ್ತಲ್ಲಿ ಕಾರು 7 ಸ್ಟಾರ್ ಹೋಟೆಲ್ ಮುಂದೆ ಸ್ಟಾಪ್ ಆಯ್ತು. ಸೂರಜ್ ಕಾರ್ ಇಳಿತಾ, ಏಯ್, ರೂಮ್ ನಂಬರ್ ಗೊತ್ತು ತಾನೆ, 409, ಇವನ್ ಬಟ್ಟೆ ಬಿಚ್ಚ ಮಲ್ಗಿಸಿ ಅಂದ. ಗೂಂಡಾಗಳು ಸಾಮ್ರಾಟ್ನ ಎತ್ಕೊಂಡು ಹೋಗಿ 409 ರೂಮಲ್ಲಿ ಮಲ್ಗಿಸಿದ್ರು. ಅಲ್ಲೇ ಪಕ್ಕದಲ್ಲಿ ಸೂರಜ್ ತಂಗಿ ಸಾನ್ಯಾನು ಮಲ್ಗಿದ್ಲು. ಬೆಳಿಗ್ಗೆ ಸಾಮ್ರಾಟ್ ನಿದ್ದೆಗಣ್ಣಲ್ಲಿ ಸೈಡಿಗೆ ಟರ್ನ್ ಆದಾಗ ಸಾಫ್ಟ್ ಕೈ ಟಚ್ ಆಗ್ತಿರೋ ಹಾಗೆ ಫೀಲ್ ಆಯ್ತು. ಕರೆಂಟ್ ಶಾಕ್ ಹೊಡೆದಾಗೆ ಕಣ್ಬಿಟ್ಟ. ಅವನ್ ಪಕ್ಕ ಒಬ್ಳು ಬ್ಯೂಟಿಫುಲ್ ಹುಡುಗಿ ಮಲ್ಗಿದ್ಲು. ಗಾಬರಿಯಾಗಿ ಎತ್ಕೂತ್ಕೊಂಡ್ರೆ ಅವನ್ ಮೈ ಮೇಲೆ ಶರ್ಟು ಪ್ಯಾಂಟೇ ಇರ್ಲಿಲ್ಲ. ಅವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ತಿದ್ದಾಗ ಸಾನ್ಯಾ ಕೂಡ ಎಚ್ಚರ ಆದ್ಲು. ಅವಳಿಗೆ ಏನೇನು ಅರ್ಥ ಆಗ್ಲಿಲ್ಲ. ಒಂದೇ ಸಲ ಚಂಡಮಾರುತ ಬಂದು ಮುಖ ಕಪ್ಪಳಿಸ್ದಂಗಾಯ್ತು. ಸರ್ರಂತ ಸಿಟ್ಟು ನೆತ್ತಿಗೇರಿ ಸಾಮ್ರಾಟ್ ಕಪಾಳಕ್ಕೆ ಎತ್ತಿ ಬಾರ್ಸೇ ಬಿಟ್ಲು. ಹೂದ ಹೆಲ್ಲಾರಿಯೋ, ನೀನ್ ಹೇಗ್ ಒಳಗಡೆ ಬಂದೆ? ನಿನ್ ಬಟ್ಟೆಯಲ್ಲಿ ನನ್ಗೇನ್ ಮಾಡ್ದೆ? ರಾಸ್ಕಲ್, ಬಾಯ್ ಬಿಡೋ. ಪಾಪ ಸಾಮ್ರಾಟ್ಗೆ ರೋಡ್ ಮಧ್ಯದಲ್ಲಿ ನಿಂತಿದ್ದಷ್ಟೇ ನೆನಪು. ಸೊ ಅವನ್ ತಾನೇ ಏನ್ ಹೇಳ್ತಾನೆ? ಅದು ನಾನು ಅಂತ ತಡವರಿಸ್ತಿದ್ದಾಗ್ಲೇ ಆ ರೂಮ್ ಡೋರ್ ದಡ್ ಅಂತ ಓಪನ್ ಆಯ್ತು. ನೋಡಿದ್ರೆ ಅಲ್ಲಿ ಸೂರಜ್ ಮತ್ತೆ ಅವನ ಗ್ಯಾಂಗ್ ನಿಂತಿತ್ತು. ಸಾನ್ಯಾಗೆ ಮಾತಾಡೋದಕ್ಕೆ ಬಿಡ್ದೆ, ಶೇಮ್ ಆನ್ ಯು ಸಾನ್ಯಾ, ನನಗೆ ಮೊದ್ಲಿಂದಾನು ಡೌಟ್ ಇತ್ತು. ಆದ್ರೆ ತಾತನ್ ಹೇಳಿದ್ರೆ ಸಾನ್ಯಾ ಬಂಗಾರದಂತ ಹುಡುಗಿ ಅಂತಿದ್ರು. ಅವ್ರ ಮುದ್ದಿನ ಮೊಮ್ಮಗಳು ಕಾಗೆ ಬಂಗಾರ ಅಂತ ತೋರ್ಸೋದಕ್ಕೆ ತಾತನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಿನ್ ಕರ್ಮಕಾಂಡನ ಅವರು ಲೈವ್ ಆಗಿ ನೋಡ್ಲಿ ಅಂತ. ತಾತ ಅಂದ್ ಕೂಡ್ಲೆ ಸಾನ್ಯಾಗೆ ಇಡೀ ಮೈ ನಡುಗೋಯ್ತು. ಅವಳು ಕೈ ಜೋಡಿಸಿ, ಅಣ್ಣ ಬಿಲೀವ್ ಮೀ, ಇಲ್ಲೇನ್ ನಡೀತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಈ ಹುಡುಗನ್ನ ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಬೇಡ್ಕೊಂಡ್ಲು. ಸಾಮ್ರಾಟ್ ಟೆನ್ಷನ್ ನಲ್ಲಿ, ಶೀ ಇಸ್ ರೈಟ್ ಬ್ರದರ್, ಇವಳು ಯಾರು, ನಾನ್ ಹೇಗೆ ಇಲ್ಲಿಗೆ ಬಂದೆ, ಏನ್ ನಡೀತಾ ಇದೆ, ಒಂದು ಅರ್ಥನೇ ಆಗ್ತಿಲ್ಲ ಅಂತ ಮಾತ್ ಮುಗಿಸೋಷ್ರಲ್ಲಿ ಶ್ರೀಕಂಠ ದತ್ತ ಒಳಗ್ ಬಂದ್ರು. ಸಾನ್ಯಾ ಕಂಡೀಷನ್ ನೋಡಿ ಅವ್ರ ಕಣ್ಣು ಕೆಂಡ ಆಯ್ತು. ನಾನ್ ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾನ್ಯಾ. ತಾತ ಪ್ಲೀಸ್ ಟ್ರಸ್ಟ್ ಮೀ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ, ಇವನ್ ಯಾರು ಅಂತನೂ ನನಗೆ ಗೊತ್ತಿಲ್ಲ ಅಂತ ಗೋಗರದ್ಲು. ಶ್ರೀಕಂಠ ದತ್ತ ಸಿಟ್ಟಲ್ಲಿ, ಕೊಂಡೋದ್ ಮನೆ ಫ್ಯಾಮಿಲಿ ಪರಂಪರೆ ಏನು, ರೀತಿ ರಿವಾಜ್ ಏನು ಅಂತ ನಿನಗ್ ಗೊತ್ತಿದೆ ತಾನೆ. ಗೊತ್ತಿದ್ದು ತಪ್ಪು ಮಾಡಿದ್ಯಾ ಅಂದ್ಮೇಲೆ ಶಿಕ್ಷೆ ಆಗ್ಲೇಬೇಕಲ್ವಾ ಅಂತ ಹೇಳಿ ಸಾಮ್ರಾಟ್ ಕಡೆ ನೋಡ್ಕೊಂಡು ಹಲ್ ಕಚ್ತಾ, ನೀನು ನನ್ನ ಮೊಮ್ಮಗಳ ಜೊತೆ ಮಲಗಿದ್ದೆ ಅಲ್ವಾ, ನಮ್ ಕುಟುಂಬದ ರೂಲ್ಸ್ ಪ್ರಕಾರ ಇನ್ನು ಮುಂದೆ ನೀನೇ ನಮ್ಮ ವಂಶದ ಅಳಿಯ, ಇನ್ನು ಚರ್ಚೆ ಬೇಡ ಅಂತ ಅಬ್ಬರ್ಸಿದ್ರು. ವೇಟ್, ನಮ್ಮಿಬ್ರು ನಡುವೆ ಅಂತ ಏನೂ ನಡೆದಿಲ್ಲ. ಸಾಮ್ರಾಟ್ ಬೇಡ್ಕೊಂಡ. ಅವನ್ ಪ್ಯಾಂಟ್ ಹಾಕ್ತಾ ಇರೋದನ್ನ ಶ್ರೀಕಂಠ ದತ್ತ ಅವರು ಅಬ್ಸರ್ವ್ ಮಾಡಿ, ಓ ಹೌದಾ ಅಂತ ವ್ಯಂಗ್ಯ ಮಾಡ್ತಾ ಗಾರ್ಡ್ಸ್ ಕಡೆ ನೋಡಿದ್ರು. ಅಷ್ಟೇ, ಎಲ್ರೂ ಸಾಮ್ರಾಟ್ಗೆ ಹಿಗ್ಗಾಮುಗ್ಗ ಬಾರಿಸೋದಕ್ಕೆ ಶುರು ಮಾಡಿದ್ರು. ಅವನ್ಗೆ ರಿಟರ್ನ್ ಹೊಡೆಯೋಷ್ಟು ಶಕ್ತಿ ಇದ್ರೂ ಕೂಡ ಇಲ್ಲೇನಾಗ್ತಿದೆ, ಇವರೆಲ್ಲ ಯಾರು,
ಅಂತ ಯೋಚಿಸ್ತಾ ಸೈಲೆಂಟ್ ಆಗಿದ್ದ. ಶ್ರೀಕಂಠ ದತ್ತ ಸಾನ್ಯಾ ಕಡೆ ತಿರುಗಿ, ಸಾನ್ಯಾ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಲ್ವಾ? ಇವಾಗ ಇವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಇವತ್ ಸಂಜೆ ಅಕ್ರಮ್ ಪಾರ್ಟಿಗೆ ಇನ್ವೈಟ್ ಮಾಡಿದಾನೆ, ಅಲ್ಲಿಗೆ ಹೋಗ್ಬೇಕು. ನೀನೊಬ್ಳೇ ಅಲ್ಲ, ಜೊತೆಲಿ ಅವನು ಬರಬೇಕು ಅಂತ ಆರ್ಡರ್ ಮಾಡೋ ತರ ಹೇಳಿ ಅಲ್ಲಿಂದ ಹೊರಟ್ರು. ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅನ್ನೋ ಖುಷಿನಲ್ಲಿ ಸೂರಜ್ ತಂಗಿ ಕಡೆ ನೋಡಿ ವ್ಯಂಗ್ಯವಾಗಿ ನಕ್ಕು ತಾತನ ಹಿಂದೆನೇ ಹೋದ. ಸಾಮ್ರಾಟ್ ನೋವಲ್ಲಿ ನರಳುತ್ತಿದ್ದ. ಸಾನ್ಯಾ ಸಿಟ್ಟಲ್ಲಿ, ಇಡಿಯಟ್, ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟಿಯಲ್ಲೋ, ಏನೋ ನಿನ್ನ ಇಂಟೆನ್ಷನ್? ಅವಳು ಎಷ್ಟೇ ಕಿರ್ಚಾಡಿದ್ರು ಅವನ ಹತ್ರ ಉತ್ತರ ಇರಲಿಲ್ಲ. ಅವಳ ಡ್ರೈವರ್ ಸಾಮ್ರಾಟ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅವನ ರೂಮಿಗೆ ಬಿಟ್ಟ. ಸಾಮ್ರಾಟ್ ಸಂಜೆ ಪಾರ್ಟಿ ಬಗ್ಗೆನೇ ಯೋಚಿಸ್ತಾ ಇದ್ದ. ಶ್ರೀಕಂಠ ದತ್ತ ಆರ್ಡರ್ ಮಾಡಿದ್ದಕ್ಕೆ ಅವನ್ ಪಾರ್ಟಿಗೆ ಹೋಗೋ ನಿರ್ಧಾರ ಮಾಡಿರ್ಲಿಲ್ಲ. ಸಾನ್ಯಾ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿದ್ದಾಳೆ, ಅವಳ ಸಮಸ್ಯೆನ ನಾನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡಬಾರ್ದು, ಹುಡುಗಿ ಗೌರವದ ವಿಷಯ ಕಡೆಗಣಿಸಬಾರ್ದು ಅಂತ ಸಾಮ್ರಾಟ್ ಅನ್ಕೊಂಡ. ಕಬೋರ್ಡ್ನಲ್ಲಿದ್ದ ಒಂದೇ ಒಂದು ಬ್ಲೇಸರ್ನ ಎತ್ಕೊಂಡ. ಅದು ಅವನಪ್ಪ ಸಂಜಯ್ದಾಗಿತ್ತು. ಅದಾಗ್ಲೇ ಸೌದೋಗಿ ಅಲ್ಲಲ್ಲಿ ಸುಕ್ಕಾಗಿತ್ತು. ಆದ್ರೂ ಅದನ್ನ ಹಾಕೊಂಡ. ಸಾಮ್ರಾಟ್ ಮುಖದಲ್ಲಿ ಒಂದು ರೀತಿ ರಾಜಕಳೆ ಬಂತು. ಸಂಜಯ್ ಸಾನ್ಯಾ ಕೊಟ್ಟಿದ್ದ ಅಡ್ರೆಸ್ಗೆ ಹೋದಾಗ ಅವನ್ ಗೆಸ್ ಮಾಡ್ದಾಗೇನೆ ಅದು ದೊಡ್ಡ ಬಂಗ್ಲೆನೇ ಆಗಿತ್ತು. ಪಾರ್ಟಿ ವೇರ್ನಲ್ಲಿ ಸಾನ್ಯಾ ಸಖತ್ ಹಾಟ ಕಾಣಿಸ್ತಾ ಇದ್ಲು. ಅವಳು ಹಾಕಿರೋ ಚಪ್ಲಿ ಬೆಲೆ ಸಾಮ್ರಾಟ್ 1 ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಇತ್ತು. ಇಬ್ರು ಕಾರಲ್ಲಿ ಕೂತು ಪಾರ್ಟಿಗೆ ಹೊರಟ್ರು. ಸಾನ್ಯಾ ಒಂದು ಕ್ಷಣಕ್ಕೂ ಸಾಮ್ರಾಟ್ ಕಡೆ ನೋಡ್ಲಿಲ್ಲ. ಲೈಫಲ್ಲಿ ಸಡನ್ ಆಗಿ ಏನೇನೆಲ್ಲ ಆಗೋಯ್ತು, ಇನ್ನು ಆ ಪಾರ್ಟಿಲಿ ಏನೇನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ಸಾಮ್ರಾಟ್ ಕೈ ಹಿಸುಕ್ತಾ ಕೂತಿದ್ದ. ಅದನ್ನ ಅಬ್ಸರ್ವ್ ಮಾಡಿದ ಸಾನ್ಯಾಗೆ ಇರಿಟೇಟ್ ಆಯ್ತು. ಅವನ್ ಬೆರಳಲ್ಲಿದ್ದ ರಿಂಗ್ನ ನೋಡಿ ಇನ್ನಷ್ಟು ಕೋಪ ಬಂತು. ಆ ರಿಂಗು ಅದೆಷ್ಟೋ ಹಳೇದು, ಡಿಸ್ಕಸ್ಟಿಂಗ್, ತೆಗೆದು ಬಿಸಾಕು. ನೋವೆ, ಜೀವ ಹೋದ್ರೂ ಇದನ್ನ ತೆಗ್ಯಲ್ಲ ಅಂತ ಅವ್ನು ಹೇಳೋ ಅಷ್ಟರಲ್ಲಿ ಕಾರ್ ಕೂಡ ಸ್ಟಾಪ್ ಆಯ್ತು. ಅವಳು ಸಿಟ್ಟಲ್ಲಿ ಕಾರ್ ಇಳಿದು ಪಟಪಟ ಅಂತ ಮುಂದೆ ಹೋದ್ಲು. ಸಾಮ್ರಾಟ್ ಏನು ಮಾತಾಡದೆ ಅವಳನ್ನ ಫಾಲೋ ಮಾಡ್ದ. ಆ ಪಾರ್ಟಿ ನಡೀತಿದ್ದ ಪ್ಲೇಸ್ ಕೋಟೆ ತರ ಇತ್ತು. ಬೌನ್ಸರ್, ಸೆಕ್ಯೂರಿಟಿಗಳು ಎಲ್ರೂ ಮೆಷಿನ್ ಗನ್ ಹಿಡ್ಕೊಂಡು ನಿಂತಿದ್ರು. ಒಳಗ್ ಹೋದಾಗ ಮೊದಲು ಸಾಮ್ರಾಟ್ ಕಣ್ಣಿಗೆ ಕಂಡಿದ್ದು ಅವನ್ ಶತ್ರು ಜಗನ್. ಅವನಿಂದಾನೇ ಸಾಮ್ರಾಟ್ಗೆ ಈ ಸ್ಥಿತಿ ಬಂದಿತ್ತು. ಸಾಮ್ರಾಟ್ ಕೊಟ್ಟಿದ್ದ ಪಂಚ್ಗೆ ಜಗನ್ ಮೂಗು ಪಂಚರ್ ಆಗಿ ಪ್ಲಾಸ್ಟರ್ ಹಾಕೊಂಡಿದ್ದ. ಜಗನ್ ವ್ಯಂಗ್ಯ ಮಾಡ್ತಾ, ಏಯ್ ಬಾಸ್ಟರ್ಡ್, ನೀನಿಲ್ಲೇನೋ ಮಾಡ್ತಿದ್ಯಾ? ಇಲ್ಲೂ ಸಿಂಗಲ್ ಪೀಸ್ ಕೇಕ್ ಡೆಲಿವರಿ ಮಾಡೋಕ್ ಬಂದ್ಯಾ? ಸಾಮ್ರಾಟ್ ಮುಷ್ಟಿ ಬಿಗಿ ಹಿಡಿದು ಕೋಪ ಕಂಟ್ರೋಲ್ ಮಾಡ್ಕೋತಿರುವಾಗ್ಲೇ ಸಾನ್ಯಾ ಅವ್ರ ಮಧ್ಯೆ ಬಂದು ಫರ್ಮ್ ಆಗಿ, ಈಸ್ ಮೈ ಹಸ್ಬೆಂಡ್ ಅನ್ಲು. ವಾಟ್? ನಿನ್ಗೇನ್ ಹುಚ್ಚ? ಈ ಯೂಸ್ಲೆಸ್ ನ ಮದ್ವೆ ಆಗಿದ್ಯಾ? ಯಾವಾಗ? ಸಾಮ್ರಾಟ್ ಸಿಟ್ಟಲ್ಲಿ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು, ಇಲ್ಲ ಅಂದ್ರೆ ಅಬ್ಬೋ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಹೊಡಿತೀಯಾ? ಇಲ್ಲಿಗೆ ಬಂದು ಹೊಡೆಯೋಷ್ಟು ಧೈರ್ಯ ಇದ್ಯಾ ನಿನ್ಗೆ? ಗಂಡ್ಸಾಗಿದ್ರೆ ಹೊಡೆಯೋ ನೋಡೋಣ. ತಕ್ಷಣ ಸಾಮ್ರಾಟ್ ಟ್ರಿಗರ್ ಆದ. ಮುಷ್ಟಿ ಬಿಗಿ ಮಾಡ್ತಿದ್ದ ಹಾಗೆ, ಏನ್ ನಡೀತಿದೆ ಇಲ್ಲಿ ಅನ್ನೋ ಒಂದು ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ಅಲ್ಲಿ ಪಾರ್ಟಿನ ಆರ್ಗನೈಸ್ ಮಾಡಿರೋ ಅಕ್ರಮ್ ನಿಂತಿದ್ದ. ಜಗನ್ ಪಾಪ್ತವನ್ ತರ ಮುಖ ಮಾಡ್ಕೊಂಡು, ಅಕ್ರಮ್ ಸರ್, ಇವನೊಬ್ಬ ಕ್ರಿಮಿನಲ್, ಈ ಪಾರ್ಟಿಗೆ ಕದ್ದು ಬಂದಿದ್ದಾನೆ ಅಂತ ಕಂಪ್ಲೇಂಟ್ ಹೇಳ್ದ. ಅಕ್ರಮ್ ಗುರಾಯಿಸ್ತಾ ಸಾಮ್ರಾಟ್ ಹತ್ರ ಬಂದು, ಯು ಆರ್ ನಾಟ್ ಇನ್ವೈಟೆಡ್ ಹಿಯರ್, ಸೀನ್ ಕ್ರಿಯೇಟ್ ಮಾಡ್ದೆ ಇಲ್ಲಿಂದ ಹೊರಡು, ಇಲ್ಲಾಂದ್ರೆ ಪೊಲೀಸ್ನ ಕರಿಬೇಕಾಗತ್ತೆ ಅಂತ ವಾರ್ನ್ ಮಾಡ್ದ. ಸಾಮ್ರಾಟ್ ಹ್ಯಾಂಡ್ ರೈಸ್ ಮಾಡ್ತಾ, ಅದ್ರ ಅವಶ್ಯಕತೆ ಇಲ್ಲ ಮಿಸ್ಟರ್ ಅಕ್ರಮ್, ನಾನೇ ಹೋಗ್ತೀನಿ ಅಂದ. ಆಗ ಅಚಾನಕ್ ಆಗಿ ಅವನ್ ಬೆರಳಲ್ಲಿದ್ದ ರಿಂಗ್ ಕಾಣಿಸಿ ಅಕ್ರಮ್ ಬೆಚ್ಚ ಬಿದ್ದ. ಅವನಿಡೀ ಬಾಡಿ ನಡುಗ್ತಾ ಇತ್ತು. ಟೈಗರ್ ಅಂತ ಮನಸ್ಸು ಕಿರಿಸ್ತು. ಆದ್ರೆ ಗಂಟ್ಲಿಂದ ಸ್ವರ ಹೊರಡ್ಲಿಲ್ಲ. ಅಲ್ಲಿಂದ ಹೊರಡೋದಕ್ಕೆ ತಿರುಗಿ ನಿಂತ ಸಾಮ್ರಾಟ್ ಕೈನ ರಫ್ ಅಂತ ಹಿಡ್ಕೊಂಡು ಅವನ್ಗೆ ಒಂದು ಮಾತಾಡೋದಕ್ಕೂ ಅವಕಾಶ ಕೊಡದೆ ಅಲ್ಲಿಂದ ಎಳ್ಕೊಂಡು ಹೋದ. ಅವನ್ ಹಾಗೆ ಎಳ್ಕೊಂಡು ಹೋದ್ ಸ್ಪೀಡ್ ನೋಡಿನೇ ಸಾನ್ಯಾ, ಸೂರಜ್, ಜಗನ್ ಅಲ್ಲಿದ್ದ ಎಲ್ರೂ ಇವತ್ತು ಸಾಮ್ರಾಟ್ ಕತೆ ಮುಗೀತು ಅನ್ಕೊಂಡ್ರು. ಅಕ್ರಮ್ ಸಾಮ್ರಾಟ್ನ ಸೀದಾ ಒಂದ್ ರೂಮ್ ಒಳಗಡೆ ಕರ್ಕೊಂಡ್ ಬಂದು ಡೋರ್ ಕ್ಲೋಸ್ ಮಾಡ್ದ. ಯಾಕೆ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ಮು? ಸಾಮ್ರಾಟ್ ಕೇಳೋ ಅಷ್ಟರಲ್ಲಿ, ನಾನ್ ನಿನ್ ಬೆರಳಲ್ಲಿರೋ ರಿಂಗ್ನ ನೋಡ್ಬಹುದಾ ಅಂತ ಅಕ್ರಮ್ ಕೇಳ್ದ. ಯಾಕೆ? ಡೋಂಟ್ ವರಿ, ಜಸ್ಟ್ ನೋಡ್ತೀನಿ ಅಷ್ಟೇ. ಇವಾಗ ಅಕ್ರಮ್ ಮಾತಿನ ವರ್ಷ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಮೊದ್ಲಿನ ದರ್ಪ ಇರಲಿಲ್ಲ. ಸಾಮ್ರಾಟ್ ರಿಂಗ್ ಬಿಚ್ಚಿ ಅವನ್ ಕೈ ಕೊಟ್ಟ. ಅದ್ರ ಒಳಗಿರೋ ಟೀ ಸಿಂಬಲ್ನ ನೋಡಿ ಅಕ್ರಮ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಪ್ ಅಂತ ಸಾಮ್ರಾಟ್ ಕಾಲಿಗೆ ಬಿದ್ಬಿಟ್ಟ. ಟೈಗರ್ ಅಂತ ಹೇಳ್ತಾ ಫುಲ್ ಎಮೋಷನಲ್ ಆದ. ಸಾಮ್ರಾಟ್ಗೆ ಟೈಗರ್ ಅಂದಿದ್ ಕೇಳಿ ಶಾಕ್ ಆಯ್ತು. ತನ್ನಪ್ಪ ಸಾಯೋ ಕ್ಷಣದಲ್ಲಿ ಹೇಳಿದ ಮಾತೆ ಅವನ್ ತಲೆಯಲ್ಲಿ ಎಕೋ ಆಯ್ತು. ಫೈನಲಿ ನಮ್ ಟೈಗರ್ ನಮಗ್ ಸಿಕ್ತಾ ಅಂತ ಅಕ್ರಮ್ ಎದ್ದು ಖುಷಿಲ್ ಕುಣ್ದಾಡ್ದ. ಸಾಮ್ರಾಟ್ ಕನ್ಫ್ಯೂಸ್ ಆಗ್ತಾ,
ಹೇಯ್ ಹೇಯ್ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ದ. ಹೌದು, ನಾನು ನಿನ್ಗೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೆ. ನೀನೇ ನಮ್ ಟೈಗರ್. ನಮ್ಮ 1000 ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ. ನಿಮ್ಮಪ್ಪ, ನಾನು ಮತ್ತೆ ರಾಣಾ, ನಾವು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಟ್ಟಿದ್ದಿ ಸಾಮ್ರಾಜ್ಯ ಇವತ್ತಿಂದ ನಿಂದು ಅಂತ ಹೇಳಿ ಗೋಡೆ ಮೇಲೆ ನೇತಾಡ್ತಾ ಇರೋ ಫೋಟೋ ಕಡೆ ಕೈ ತೋರಿಸ್ತಾ. ಅದ್ರ ಮಧ್ಯದಲ್ಲಿ ಸಂಜಯ್ ಇದ್ರೆ, ಬಲ್ಗಡೆ ಅಕ್ರಮ್ ಇದ್ದ. ಎಡಗಡೆ ಇರೋ ರಾಣಾ ಫೋಟೋ ನೋಡಿದ ಕೂಡ್ಲೆ ಸಾಮ್ರಾಟ್ ಸ್ಟನ್ ಆದ. ಟೈಗರ್, ಈ ಬದ್ಮಾಶ್ ಮುಖನ ನೆನ್ಪಿಟ್ಕೋ, ನೀನೇ ಇವನನ್ನ ಹೊಡಿಬೇಕು ಅಂತ ಅಪ್ಪ ಹೇಳಿದ ಮಾತು ಪದೇ ಪದೇ ಅವನ್ ಕಣ್ಮುಂದೆ ಬಂತು. ಸ್ವಂತ ಫ್ರೆಂಡ್ಗೆ ದ್ರೋಹ ಮಾಡಿದ ಆ ಪಾಪಿ ಫೋಟೋ ನೋಡಿ ಸಾಮ್ರಾಟ್ ಕಣ್ಣು ಕೆಂಪಾದ್ವು. ರಕ್ತ ಕೊತ ಕೊತ ಅಂತ ಕುದಿಯೋದಕ್ಕೆ ಶುರುವಾಯ್ತು. ಡ್ಯಾಡ್, 18 ವರ್ಷ ನಾನು ಯಾವುದಕ್ಕೋಸ್ಕರ ಕಾಯ್ತಾ ಇದ್ನೋ ಆ ಟೈಮ್ ಹತ್ರ ಬರ್ತಿದೆ. ನಿನ್ನನ್ ಸಾಯಿಸಿದ ಈ ರಾಣನ್ನ ಮಣ್ಣು ಮುಕ್ಕಿಸ್ತೇನೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾ ಸಾಮ್ರಾಟ್ ಮುಷ್ಟಿ ಬಿಗಿ ಮಾಡ್ದ. ಏನಾಯ್ತು ಟೈಗರ್, ಯಾಕಿಷ್ಟೊಂದು ಕೋಪ? ತಕ್ಷಣ ಸಾಮ್ರಾಟ್ ತಲೆ ತಗ್ಗಿಸ್ಕೊಂಡು, ಇಲ್ಲ ಏನಿಲ್ಲ, ನೀವೇನೋ ಹೇಳ್ತಿದ್ರಿ, ಕಂಟಿನ್ಯೂ ಮಾಡಿ. ಹಾ ನಾವು ಕಟ್ಟಿದ್ದ ಅಂಡರ್ವರ್ಲ್ಡ್ ಸಾಮ್ರಾಜ್ಯದ ಬಗ್ಗೆ ಹೇಳ್ತಿದ್ದೆ. ಅದಕ್ಕೆ ನಾವಿಟ್ಟ ಹೆಸರು ಮಾಫಿಯಾ ಕಿಂಗ್. ಬಿಗ್ಗೆಸ್ಟ್ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮನ್ಗಳು, ರೌಡಿಗಳನ್ನ ಎಲ್ರನ್ನೂ ನಾವೇ ಆಳ್ತಿದ್ವಿ. ಬಟ್ ನಮಗೆ ತುಂಬಾ ಶತ್ರುಗಳಿದ್ರು. ಅದರಲ್ಲಿ ಸ್ಟ್ರಾಂಗೆಸ್ಟ್ ಎನಿಮಿ ಅಂದ್ರೆ ದಿಗ್ಬಾಲ್. ಅವನು ಇವಾಗ್ಲೂ ನಿನ್ಗೋಸ್ಕರ ಹುಡುಕ್ತಾನೆ ಇದ್ದಾನೆ ಟೈಗರ್. ಇವಾಗ ಸದ್ಯಕ್ಕೆ ರಾಣಾ ಮಗ ಮಾಂಟಿ ಮಾಫಿಯಾ ಕಿಂಗ್ ವರ್ಕ್ನೆಲ್ಲ ನೋಡ್ಕೋತಾ ಇದ್ದಾನೆ. ಬಟ್ ನೀನೇ ನಮ್ಮ ರಿಯಲ್ ಟೈಗರ್. ಇನ್ಮುಂದೆ ನೀನೇ ಎಲ್ಲಾನು ನೋಡ್ಕೋಬೇಕು. ಅಕ್ರಮ್ ಹೇಳಿದ ಒಂದೊಂದು ವಿಷಯನೂ ಸಾಮ್ರಾಟ್ಗೆ ಶಾಕಿಂಗ್ ಆಗಿತ್ತು. ಅಂಡರ್ ವರ್ಲ್ಡ್ಗೂ ತನ್ನ ಅಪ್ಪನ್ಗೂ ಇಷ್ಟು ಲಿಂಕ್ ಇದೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ನಿನ್ನೆವರೆಗೂ ಜೇಬಲ್ಲಿ ಬಿಡಿಗಾಸಿಲ್ದೆ ಓಡಾಡ್ತಿದ್ದ ಸಾಮ್ರಾಟ್ ಈಗ 1000 ಕೋಟಿ ಮಾಫಿಯಾ ಸಾಮ್ರಾಜ್ಯಕ್ಕೆ ಟೈಗರ್. ವಾಟ್ ನೆಕ್ಸ್ಟ್? ಸಾಮ್ರಾಟ್ ಅಂಡರ್ ವರ್ಲ್ಡ್ಗೆ ಡಾನ್ ಆಗ್ತಾನ. ಕೊಲೆಗಾರ ರಾಣಾ ವಿರುದ್ಧ ರಿವೆಂಜ್ ತಗೋತಾನ. ಡೆಲಿವರಿ ಬಾಯ್ ಆಗಿದ್ದ ಸಾಮ್ರಾಟ್ ಈಗ 1000 ಕೋಟಿ ಬೆಲೆ ಬಾಳೋ ಮಾಫಿಯಾ ಕಿಂಗ್ ನ ಹೇಗ್ ಮ್ಯಾನೇಜ್ ಮಾಡ್ತಾನೆ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.